ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಹೇಳಿ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ ತುಂಬಾ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಅಂತ ಶಿವಣ್ಣನ್ಗೆ ಕ್ಯಾನ್ಸರ್ ಇದೆ ಹಾಗೂ ಆ ಕ್ಯಾನ್ಸರ್ ಇಂದ ಅವರು ಚಿಕಿತ್ಸೆಗೋಸ್ಕರ ಈ ರೀತಿ ಅಮೆರಿಕಾಗ ಹೋಗ್ತಾ ಇದ್ದಾರೆ ಶಿವಣ್ಣ ಚಿಕಿತ್ಸೆ ಪಡೆಯೋದಕ್ಕೋಸ್ಕರ ಅಂತ ತಿಳಿದು ಬಂದಾಗ ಅನೇಕ ಫಿಲ್ಮ್ ಸ್ಟಾರ್ಸ್, ಯಾಕಂದ್ರೆ ಶಿವಣ್ಣ ಅವರಿಗೆ ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯ ವೈದ್ಯರಾದಂತಹ ಮುರುಗೇಶ್ ಅವರ ನೇತೃತ್ವದಲ್ಲೇ ನಡೆದಿದೆ. ಇನ್ನು ಶಿವಣ್ಣ ಅವರು ಈಗ ಸದ್ಯಕ್ಕೆ ICU ಅಲ್ಲಿ ಇದ್ದಾರೆ, ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಇನ್ನು ಶಿವಣ್ಣ ಅವ್ರಿಗೆ ಈ ರೀತಿ ಹುಷಾರಿಲ್ಲ, ಅವ್ರು ಹೋಗಿ ಆಪರೇಷನ್ ಅನ್ನ ಮಾಡಿಸ್ಕೊಳ್ಬೇಕು ಅಂತ ತಿಳಿದು ಬಂದಾಗ ಅನೇಕ ಅವರ ಅಭಿಮಾನಿಗಳು ದೇವಸ್ಥಾನಗಳಿಗೆ ಹೋದ್ರು, ಹರಕೆಗಳನ್ನ ತೀರಿಸಿದ್ರು. ಹಾಗೂ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್. ನಾನು ರಚನಾ ನಂಜುಂಡ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಹೇಳಿ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ ತುಂಬಾ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ ಅಂತಾನೆ ಹೇಳ್ಬೋದು. ಅವರ ಡ್ಯಾನ್ಸ್ ಆಗಿರಬಹುದು, ಆಕ್ಟಿಂಗ್ ಆಗಿರಬಹುದು, ಅವರ ವ್ಯಕ್ತಿತ್ವಕ್ಕಾಗಿರ್ಬಹುದು, ದೊಡ್ಡ ಅಭಿಮಾನಿ ಬಳಗವೇ ಇದೆ. ಆದ್ರೆ ಅಂತ ಶಿವಣ್ಣನ್ಗೆ ಕ್ಯಾನ್ಸರ್ ಇದೆ ಹಾಗೂ ಆ ಕ್ಯಾನ್ಸರ್ ಇಂದ ಅವರು ಚಿಕಿತ್ಸೆಗೋಸ್ಕರ ಅಮೆರಿಕಾಗೆ ಹೋಗ್ಬೇಕು ಅಂತ ತಿಳಿದು ಬಂದಾಗ ಇದು ಒಂದು ರೀತಿ ಅಭಿಮಾನಿಗಳಿಗೆ ಆತಂಕವನ್ನೇ ಸೃಷ್ಟಿ ಮಾಡಿತ್ತು ಅಂತಾನೆ ಹೇಳ್ಬಹುದು. ಈ ರೀತಿ ಅಮೆರಿಕಾಗ ಹೋಗ್ತಾ ಇದ್ದಾರೆ ಶಿವಣ್ಣ ಚಿಕಿತ್ಸೆ ಪಡೆಯೋದಕ್ಕೋಸ್ಕರ ಅಂತ ತಿಳಿದು ಬಂದಾಗ ಅನೇಕ ಫಿಲ್ಮ್ ಸ್ಟಾರ್ಸ್ ಆಗಿರಬಹುದು ಹಾಗೂ ಅಭಿಮಾನಿಗಳಾಗಿರ್ಬಹುದು ಶಿವಣ್ಣನ ಮನೆ ಹತ್ರ ಬಂದು ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು. ಈಗ ಅವ್ರಿಗೆಲ್ಲಾ ಧೈರ್ಯ ತುಂಬಿರೋದೋ ಆಗಿರ್ಬಹುದು, ಅವರ ಆಶೀರ್ವಾದ ಆಗಿರ್ಬಹುದು ಶಿವಣ್ಣ ಅವರಿಗೆ ತಲುಪಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಶಿವಣ್ಣ ಅವರಿಗೆ ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಯಶಸ್ವಿಯಾಗಿದೆ ಹಾಗೂ ನಿನ್ನೆ ಶಿವಣ್ಣ ಅವರಿಗೆ 6 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಯಿತು. ಈಗ ಆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಅಂತ ಹೇಳಿ ಅಲ್ಲಿನ ವೈದ್ಯರಾದಂತಹ ಮುರುಗೇಶ್ ಅವರು ಹೇಳಿದ್ದಾರೆ. ಈ ಎಲ್ಲಾ ಆಪರೇಷನ್ ಚಿಕಿತ್ಸೆ ಎಲ್ಲ ಕೂಡ ಅಮೆರಿಕದ ಮಿಯಾಮಿ ಆಸ್ಪತ್ರೆಯ ವೈದ್ಯರಾದಂತಹ ಮುರುಗೇಶ್ ಅವರ ನೇತೃತ್ವದಲ್ಲೇ ನಡೆದಿದೆ. ಇನ್ನು ಶಿವಣ್ಣ ಅವರು ಉತ್ತಮ ರೀತಿಯಲ್ಲಿ ಆಪರೇಷನ್ಗೆ ಸ್ಪಂದನೆಯನ್ನ ಕೊಟ್ಟಿದ್ರು. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಆಪರೇಷನ್ ನಡೆದಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಅಭಿಮಾನಿಗಳು ಒಂದ್ ರೀತಿ ನಿರಾಳರಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಶಿವಣ್ಣ ಅವರು ಈಗ ಸದ್ಯಕ್ಕೆ ICU ಅಲ್ಲಿ ಇದ್ದಾರೆ, ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಬೇಕು. ತೀವ್ರ ನಿಗಾ ವಹಿಸಿ ಶಿವಣ್ಣನಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಹೀಗಾಗಿ ಅವ್ರಿಗೆ ಇನ್ನ ರೆಸ್ಟ್ ಬೇಕು. ಹೀಗಾಗಿ ಅವರು ಇನ್ನು 10 ದಿನಗಳ ಕಾಲ ಆಪರೇಷನ್ ಆದ ನಂತರವೂ ಕೂಡ ಅಲ್ಲಿ 10 ದಿನಗಳ ಕಾಲ ಅಮೆರಿಕದ ಫ್ಲೋರಿಡಾದಲ್ಲಿರುವಂತಹ ಮಿಯಾಮಿ ಆಸ್ಪತ್ರೆಯಲ್ಲೇ ಇರಬೇಕಾಗತ್ತೆ. 10 ದಿನಗಳ ಬಳಿಕ ಅವರನ್ನ ಡಿಸ್ಚಾರ್ಜ್ ಮಾಡಲಾಗುತ್ತೆ ಅಂತ ಹೇಳಿ ಅಲ್ಲಿನ ವೈದ್ಯರಾದಂತಹ ಮುರುಗೇಶ್ ಅವರು ಹೇಳಿದ್ದಾರೆ. ಇನ್ನು ಶಿವಣ್ಣ ಅವ್ರಿಗೆ ಈ ರೀತಿ ಹುಷಾರಿಲ್ಲ, ಅವ್ರು ಹೋಗಿ ಆಪರೇಷನ್ ಅನ್ನ ಮಾಡಿಸ್ಕೊಳ್ಬೇಕು ಅಂತ ತಿಳಿದು ಬಂದಾಗ ಅನೇಕ ಅವರ ಅಭಿಮಾನಿಗಳು ದೇವಸ್ಥಾನಗಳಿಗೆ ಹೋದ್ರು, ಹರಕೆಗಳನ್ನ ತೀರಿಸಿದ್ರು ಹಾಗೂ ಬೇಡಿಕೆಗಳನ್ನ ಇಟ್ರು. ಈಗ ಅದೆಲ್ಲ ಕೂಡ ಫಲಿಸಿದೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಶಿವಣ್ಣ ಅವರಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೆರವೇರಿದೆ, ಶಸ್ತ್ರಚಿಕಿತ್ಸೆ ಆಗಿದೆ. ಅವರು ಈಗ ಯಾವುದೇ ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಅವರೀಗ ಆರಾಮಾಗಿದ್ದಾರೆ ಅಂತ ಹೇಳಿ ಅಲ್ಲಿನ ವೈದ್ಯರಾದಂತಹ ಮುರುಗೇಶ್ ಅವರು ಹೇಳಿದ್ದಾರೆ. ಇನ್ನು ಶಿವಣ್ಣ ಆದಷ್ಟು ಬೇಗ ಹುಷಾರಾಗಿ ಮತ್ತೆ ಭಾರತಕ್ಕೆ ವಾಪಸ್ ಬರ್ಲಿ, ಆದಷ್ಟು ನಮ್ಮನ್ನ ಇನ್ನಷ್ಟು ಅವರ ಸಿನಿಮಾ ಮುಖಾಂತರ ರಂಜಿಸ್ಲಿ, ಈಗ ಯಾವಾಗ್ಲೂ ಖುಷಿಯಾಗಿರ್ಲಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಸಮಗ್ರ ನ್ಯೂಸ್ ವಿಶೇಷ. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.